ರೇಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ನೀವೆಲ್ಲ ಒಂದು ಹಾಡನ್ನ ಕೇಳಿರಬಹುದು. ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ ಅದ್ದಾಗಿ ಕುಕ್ಕಿತಲ್ಲೋ. ಈ ಹಾಡಿನಲ್ಲಿ ತುಂಬಾನೇ ಅರ್ಥ ಇದೆ. ನಾವೇ ಸಾಕಿ ಸಲಹಿದಂತಹ ಪ್ರಾಣಿ ಆಗ್ಲಿ ಮನುಷ್ಯನೇ ಆಗ್ಲಿ, ನಮ್ಮ ವಿರುದ್ಧವಿದ್ದಾಗ ಅಥವಾ ನಮ್ಮ ವಿರೋಧಿಗಳಾದಾಗ ಅದು ತುಂಬಾನೇ ದೊಡ್ಡ ಪರಿಣಾಮವನ್ನ ಉಂಟು ಮಾಡುತ್ತೆ. ಇದೀಗ ನಮ್ಮ ನೆರೆಯ ದೇಶ ಭಿಕ್ಷುಕ ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಇದುವರೆಗೆ ತಾನೇ ಸಾಕಿದ ವಿಷ ಸರ್ಪವೊಂದು ಪಾಕಿಸ್ತಾನಕ್ಕೆ ಕಚ್ಚುವ ಮುನ್ಸೂಚನೆ ಸಿಗ್ತಾ ಇದೆ. ಪಾಕಿಸ್ತಾನ ಯಾವ ಕಾರಣಕ್ಕೆ ಫೇಮಸ್ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಪಾಕಿಸ್ತಾನವನ್ನ ನಾವೆಲ್ಲ ಭಯೋತ್ಪಾದಕರ ಫ್ಯಾಕ್ಟರಿ ಅಂತ ಕರಿತೀವಿ. ಅಲ್ಲಿ ಏನೆಲ್ಲ ಪ್ರೊಡ್ಯೂಸ್ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಉಗ್ರರ ಪ್ರೊಡಕ್ಷನ್ ನಲ್ಲಿ ಪಾಕಿಸ್ತಾನ ನಂಬರ್ 1 ಸ್ಥಾನದಲ್ಲಿದೆ. ಆದ್ರೆ ಒಂದು ದಿನ ಇದೇ ಭಯೋತ್ಪಾದಕರು ತಮ್ಮದೇ ದೇಶಕ್ಕೆ ದೊಡ್ಡ ಮಟ್ಟದ ಕಂಟಕವಾಗ್ತಾರೆ ಅಂತ ಪಾಕಿಸ್ತಾನ ಯಾವತ್ತೂ ಕೂಡ ಅಂದುಕೊಂಡಿರಲಿಲ್ಲ. ಈಗ ಪಾಕಿಸ್ತಾನಕ್ಕೆ ತಾನು ಸಾಕಿ ಸಲುಹಿದ ಉಗ್ರರೇ ಕಂಟಕವಾಗುತ್ತಿದ್ದಾರೆ. ಇಲ್ಲಿವರೆಗೆ ಬೇರೆ ದೇಶಗಳಲ್ಲಿ ರಕ್ತ ದೋಕುಳಿ ಹರಿಸುತ್ತಿದ್ದ ಭಯೋತ್ಪಾದಕರು ಈ ಪಾಕಿಸ್ತಾನದಲ್ಲೇ ನೆತ್ತರು ಹರಿಸುತ್ತಿದ್ದಾರೆ. ಹೀಗೆ ಪಾಕಿಸ್ತಾನದಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೆಯುತ್ತಿದ್ರೆ ಅತ ಜರ್ಮನಿ ಹಾಗೂ ಬೋಟ್ಸ್ವಾನಾ ಅನ್ನುವ ಆಫ್ರಿಕಾ ಖಂಡದ ಪುಟ್ಟ ದೇಶದ ನಡುವೆ ಅದೊಂದು ಫೈಟ್ ನಡೀತಾ ಇದೆ. ಈ ಫೈಟ್ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಬೋಟ್ಸ್ವಾನಾ ಅನ್ನುವ ಪುಟ್ಟ ದೇಶ ಜರ್ಮನಿ ದೇಶದೊಳಗೆ ಆನೆಗಳನ್ನ ನುಗ್ಗಿಸುವ ಎಚ್ಚರಿಕೆಯನ್ನ ಕೊಟ್ಟು ಬಿಟ್ಟಿದೆ. ಅದು ಕೂಡ ಒಂದೆರಡು ಆನೆಯಲ್ಲ, ಬರೋಬ್ಬರಿ 20,000 ಆನೆಗಳನ್ನ ಜರ್ಮನಿ ದೇಶದೊಳಗೆ ನುಗ್ಗಿಸ್ತೀವಿ ಅನ್ನುವ ವಾರ್ನಿಂಗ್ ಕೊಟ್ಟಿದೆ. ಇದೇನಿದು ಇತಿಹಾಸದಲ್ಲೇ ಕಂಡು ಕೇಳರಿಯದ ವಾರ್ನಿಂಗ್. ಈ ಪುಟ್ಟ ದೇಶ ಜರ್ಮನಿಗೆ ಇಂಥದ್ದೊಂದು ಎಚ್ಚರಿಕೆ ಕೊಟ್ಟಿದ್ದು ಯಾಕೆ? ಏನಿದು ಜರ್ಮನಿ ಹಾಗೂ ಬೋಟ್ಸ್ವಾನಾ ದೇಶಗಳ ನಡುವಿನ ಆನೆ ಕದನ? ಪಾಕಿಸ್ತಾನಕ್ಕೆ ತಾನೇ ಸಾಕಿದ ಉಗ್ರರು ಮುಳುವಾಗುತ್ತಿರೋದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ದೇಶಗಳ ನಡುವೆ ಕಚ್ಚಾಟ ಇರೋದು ಕಾಮನ್. ಅದು ನಮ್ಮ ನೆರೆಹೊರೆಯ ಮನೆಯ ಬಳಿ ಇರುವ ಜಗಳದ ರೀತಿಯೇ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ನಮ್ಮಲ್ಲೂ ಪಾಕಿಸ್ತಾನವನ್ನ ಕಂಡ್ರೆ ನಮ್ಗಾಗೋದಿಲ್ಲ, ಚೀನಾಗಿ ನಮ್ಮನ್ನ ಕಂಡ್ರೆ ಆಗೋದಿಲ್ಲ. ಕಚ್ಚಾಟ ಆದಾಗ ಯಾವ ರೀತಿ ಆಗುತ್ತೆ? ಯುದ್ಧದ ವಾತಾವರಣ ಸೃಷ್ಟಿಯಾಗುತ್ತೆ. ಗಡಿಯಲ್ಲಿ ನಮ್ಮ ಸೈನಿಕರು ಹಾಗೂ ಮತ್ತೊಂದು ದೇಶದ ಸೈನಿಕರು ಕಾದಾಡ್ತಾರೆ. ಅದಕ್ಕೆ ಈಗ ಅತ್ಯಾಧುನಿಕ ವೆಪನ್ಗಳು ಕೂಡ ಬಳಕೆಯಾಗುತ್ತವೆ. ಆದರೆ ಅಪರೂಪಕ್ಕೆ ಎನ್ನುವಂತೆ ಈ ಎರಡು ದೇಶಗಳ ನಡುವಿನ ಕದನದಲ್ಲಿ ಆನೆಗಳು ಬಳಕೆಯಾಗ್ತಾ ಇದೆ. ನಿಮ್ಮ ದೇಶಕ್ಕೆ ಆನೆಗಳನ್ನೇ ನುಗ್ಗಿಸ್ತೀವಿ ಅಂತ ಬೋಟ್ಸ್ವಾನಾ ಅನ್ನುವ ದೇಶ ಜರ್ಮನಿಗೆ ಖಡಕ್ ಎಚ್ಚರಿಕೆ ನೀಡಿದೆ. ಏನಿದು ಮಹಾಭಾರತ ಕಾಲದ ಯುದ್ಧಾನ ಅಂತ ಯೋಚನೆ ಮಾಡಬೇಡಿ. ಅಷ್ಟಕ್ಕೂ ಯಾಕೆ ಇಂಥದ್ದೊಂದು ಎಚ್ಚರಿಕೆಯನ್ನ ಕೊಡಲಾಗಿದೆ ಅನ್ನುವ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ಪಾಕಿಸ್ತಾನಕ್ಕೆ ಉಗ್ರರು ಮುಳುವಾಗಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಉಗ್ರರನ್ನ ಬೆಳೆಸುತ್ತೆ, ಭಯೋತ್ಪಾದಕ ಸಂಘಟನೆಗಳಿಗೆ ಫಂಡಿಂಗ್ ಮಾಡುತ್ತೆ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ. ಸ್ನೇಹಿತರೆ, ಗೊತ್ತಿರಲಿ, ತಾಲಿಬಾನ್ ಅನ್ನುವ ಉಗ್ರ ಸಂಘಟನೆ ಹುಟ್ಟಿಕೊಂಡಿದ್ದು ಪಾಕಿಸ್ತಾನದಲ್ಲಿ. ಈಗ ಅದು ಅಫ್ಘಾನಿಸ್ತಾನದಲ್ಲಿ ದೊಡ್ಡ ಮಟ್ಟಿಗೆ ಬೆಳೆದಿದ್ರು. ಈಗಲೂ ಪಾಕಿಸ್ತಾನದಲ್ಲಿ ತಾಲಿಬಾನ್ ಅನ್ನುವ ಉಗ್ರ ಸಂಘಟನೆ ಇದೆ. ಪಾಕಿಸ್ತಾನದಲ್ಲಿರುವ ಈ ಉಗ್ರ ಸಂಘಟನೆ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟಿನ ದಾಳಿಗಳನ್ನ ಮಾಡುತ್ತೆ. ಈ ದಾಳಿಯಿಂದ ಬರೋಬ್ಬರಿ ಇಲ್ಲಿವರೆಗೆ 85,000 ಜನ ಪಾಕಿಸ್ತಾನದ ನಾಗರಿಕರು ಸಾವನ್ನಪ್ಪಿದ್ದಾರೆ. ಒಂದು ದಿನ ನಾವೇ ಸಾಕಿದ ಉಗ್ರರು ನಮ್ಮ ದೇಶದಲ್ಲೇ ಮಾರಣ ಹೋಮ ನಡೆಸ್ತಾರೆ ಅಂತ ಪಾಕಿಸ್ತಾನ ಯಾವತ್ತಿಗೂ ಕೂಡ ಅಂದುಕೊಂಡಿರಲಿಲ್ಲ. ಈ ತಾಲಿಬಾನಿಗಳು ಪಾಕಿಸ್ತಾನದಲ್ಲೂ ಕೂಡ ಶರಿಯಾ ಕಾನೂನು ಜಾರಿ ಮಾಡಬೇಕು. ಯಾವ ರೀತಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಇದೆಯೋ ಅದೇ ರೀತಿಯ ಸರ್ಕಾರ ಪಾಕಿಸ್ತಾನದಲ್ಲೂ ಬರಬೇಕು ಅನ್ನೋದು ಈ ತಾಲಿಬಾನಿಗಳ ಹೋರಾಟ. ಉಗ್ರರು ಯಾವ ರೀತಿ ಹೋರಾಟ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅಂದ ಹಾಗೆ ಪಾಕಿಸ್ತಾನದಲ್ಲಿರುವ ತಾಲಿಬಾನಿಗಳ ಸಂಘಟನೆಯ ಹೆಸರು TTP, ಅಂದ್ರೆ ತೆಹ್ರೀಕ್ ತಾಲಿಬಾನ್ ಪಾಕಿಸ್ತಾನ್. ತಾಲಿಬಾನ್ ಅನ್ನುವ ರಾಕ್ಷಸ ಪಡೆಯ ಹುಟ್ಟು ಹೇಗಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿರಬಹುದು. ಬಿನ್ ಲ್ಯಾಡನ್ ಅಮೆರಿಕಾದಂತಹ ದೇಶಕ್ಕೆ ಯಾವ ರೀತಿ ಚಳ್ಳೆ ಹಣ್ಣು ತಿನ್ನಿಸಿದ್ದ ಅನ್ನುವ ಕಥೆಯನ್ನ ಜಗತ್ತು ನೋಡಿದೆ. ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ತನ್ನ ಸೇನೆಯನ್ನ ಜಮಾಯಿಸಿ ತಾಲಿಬಾನಿಗಳ ಮೇಲೆ ದಾಳಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೆಲವೊಂದು ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ಸೇರಿಕೊಂಡು ಬಿಟ್ಟಿದ್ರು. ಪಾಕಿಸ್ತಾನದ ಪಾಟಾ ಅನ್ನುವ ಪ್ರದೇಶದಲ್ಲಿ ಈ ತಾಲಿಬಾನಿಗಳು ಅಡಗಿಕೊಳ್ತಾರೆ. ಪಾಕಿಸ್ತಾನ ಕೂಡ ಇವರಿಗೆ ಆಶ್ರಯ ಕೊಟ್ಟಿತ್ತು. ಇದೊಂದು ಬುಡಕಟ್ಟು ಜನರು ವಾಸ ಮಾಡ್ತಾ ಇದ್ದ ಪ್ರದೇಶ. ಹೀಗೆ ಇಲ್ಲಿ ಆಶ್ರಯ ಪಡೆದ ತಾಲಿಬಾನಿಗಳು ಒಂದೊಂದು ದಿನ ಪಾಕಿಸ್ತಾನದಲ್ಲಿ ಮಾರಣ ಹೋಮ ನಡೆಸ್ತಾರೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಹೀಗೆ ಆಶ್ರಯಕ್ಕಾಗಿ ಬಂದು ಪಾಕಿಸ್ತಾನದಲ್ಲಿ ಗಟ್ಟಿಯಾಗಿ ಬೇರೂರಿದ ಸಂಘಟನೆ ಈಗ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟಿನ ದಾಳಿ ಮಾಡ್ತಾ ಇದೆ. ಸ್ನೇಹಿತರೆ, ಗೊತ್ತಿರಲಿ, ಪಾಕಿಸ್ತಾನದಲ್ಲಿರುವ ಲಾಲ್ ಮಸೀದಿ ಅನ್ನುವ ಜಾಗದಲ್ಲಿ ತಾಲಿಬಾನಿಗಳು ತಮ್ಮ ಆಡಳಿತ ಕೇಂದ್ರವನ್ನೇ ಸ್ಥಾಪನೆ ಮಾಡಿಕೊಂಡಿದ್ರು. ಪಾಕಿಸ್ತಾನ ಸರ್ಕಾರ ಕೂಡ ಅಲ್ಲಿ ಏನಾಗುತ್ತಿದೆ ಅಂತ ನೋಡೋದಕ್ಕೆ ಹೋಗ್ತಾ ಇರಲಿಲ್ಲ. ಆದ್ರೆ
2007ರಲ್ಲಿ ಉಗ್ರರು ಇಲ್ಲಿ 3 ಮಂದಿ ಚೀನಿಯರನ್ನ ಕಿಡ್ನಾಪ್ ಮಾಡ್ತಾರೆ. ಇದು ಚೀನಾದ ಕೋಪ ನೆತ್ತಿಗೇರುವಂತೆ ಮಾಡುತ್ತೆ. ಚೀನಾದ ಒತ್ತಾಯಕ್ಕೆ ಮಣಿದ ಅಂದಿನ ಪಾಕ್ ಸರ್ಕಾರ ಲಾಲ್ ಮಸೀದಿ ಮೇಲೆ ದಾಳಿ ಮಾಡುತ್ತೆ. ಈ ದಾಳಿಯಲ್ಲಿ 100ಕ್ಕೂ ಹೆಚ್ಚು ತಾಲಿಬಾನಿ ಉಗ್ರರು ಸಾವನ್ನಪ್ತಾರೆ. ಇದು ತಾಲಿಬಾನಿಗಳಿಗೆ ಪಾಕಿಸ್ತಾನದ ವಿರುದ್ಧ ದ್ವೇಷ ಹುಟ್ಟಿಕೊಂಡ ದಿನ. ಎಲ್ಲ ಉಗ್ರ ಸಂಘಟನೆಗಳು ಮೀಟಿಂಗ್ ನಡೆಸಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸುವ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಿದ್ದವು. ಪಾಕಿಸ್ತಾನದಲ್ಲಿರುವ ತಾಲಿಬಾನ್ ಸಂಘಟನೆಗೆ ನಾಯಕನನ್ನ ಕೂಡ ಅವತ್ತು ಆಯ್ಕೆ ಮಾಡಲಾಗುತ್ತೆ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿರುವ ತಾಲಿಬಾನ್ಗಳ ಉದ್ದೇಶ ಏನು ಅನ್ನೋದನ್ನ ನಾವು ಆರಂಭದಲ್ಲೇ ಹೇಳಿದ್ದೇವೆ. ಪಾಕಿಸ್ತಾನ ಸರ್ಕಾರವನ್ನ ಉರುಳಿಸೋದು, ನಂತರ ಪಾಕಿಸ್ತಾನದಲ್ಲಿ ಶರಿಯಾ ಕಾನೂನನ್ನ ಜಾರಿಗೆ ತರುವುದು. ಪಾಕಿಸ್ತಾನವನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಮೊದಲಿಗೆ ಅಲ್ಲಿನ ಆರ್ಮಿಯನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ಈ ತಾಲಿಬಾನಿಗಳಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಹೀಗಾಗಿ ಪಾಕ್ ಆರ್ಮಿಯನ್ನೇ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆರ್ಮಿ ಶಾಲೆ, ಪಾಕಿಸ್ತಾನ ಆರ್ಮಿಯ ಟ್ರೈನಿಂಗ್ ಕ್ಯಾಂಪ್, ಹೀಗೆ ಆರ್ಮಿಯನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರಿಸುತ್ತಾರೆ. ಪಾಕಿಸ್ತಾನದ ನಾಯಕಿ ಬೆನಜೀರ್ ಭುಟ್ಟೋ ಹತ್ಯೆ ಮಾಡಿದ್ದು ಕೂಡ ಇದೇ ಉಗ್ರ ಸಂಘಟನೆ. ಮುಂದೆ ಪೇಶಾವರದಲ್ಲಿ ಶಾಲೆಗೆ ನುಗ್ಗಿ 150ಕ್ಕೂ ಹೆಚ್ಚು ಮಕ್ಕಳನ್ನ ಕೊಂದಿದ್ರು ಈ ಉಗ್ರರು. ಇವತ್ತಿಗೂ ಕೂಡ ದಾಳಿ ಮುಂದುವರೆದಿದೆ. ಮಸೀದಿ, ಶಾಲೆ, ಆರ್ಮಿ, ಹೀಗೆ ಎಲ್ಲಾ ಕಡೆಯಲ್ಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಮಾಡಿದ್ದುಣ್ಣು ಮಾರಾಯ ಅನ್ನುವ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ. ಅದನ್ನಿರಲಿ, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅಲ್ವಾ? ಹೀಗೆ ಪಾಕಿಸ್ತಾನದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಜರ್ಮನಿಯ ಪರಿಸ್ಥಿತಿ ಬೇರೆನೇ ಇದೆ. ಜರ್ಮನಿಗೆ ಆನೆಗಳಿಂದ ದಾಳಿಯಾಗುವ ಎಚ್ಚರಿಕೆ ಕೊಡಲಾಗಿದೆ. ಅರೆ ಏನಪ್ಪಾ ಇದು ಅಂತ ಕೇಳಿದ್ರೆ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆಫ್ರಿಕಾದಲ್ಲಿ ಬೋಟ್ಸ್ವಾನಾ ಅನ್ನುವ ಪುಟ್ಟ ದೇಶ ಇದೆ. ಈ ದೇಶ ಆನೆಗಳ ವಿಚಾರಕ್ಕೆ ತುಂಬಾನೇ ಫೇಮಸ್. ಆನೆಗಳನ್ನ ನೋಡೋದಕ್ಕೆ ಅಂತಾನೆ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಆದ್ರೆ ಆನೆಗಳು ಈ ದೇಶಕ್ಕೆ ಮುಳುವಾಗಿದೆ. ಅತಿಯಾದರೆ ಅಮೃತವೂ ಕೂಡ ವಿಷ ಅನ್ನುವ ಮಾತಿದೆ. ಸೇಮ್ ಟು ಸೇಮ್ ಅದೇ ಪರಿಸ್ಥಿತಿ ಈಗ ಬೋಟ್ಸ್ವಾನಾ ಅನ್ನುವ ದೇಶಕ್ಕೆ ಬಂದಿದೆ. ಬೋಟ್ಸ್ವಾನಾದಲ್ಲಿ ಬರೋಬ್ಬರಿ 1.5 ಲಕ್ಷ ಆನೆಗಳಿದ್ದಾವೆ. ಅಂದ್ರೆ ಜಗತ್ತಿನ 1/3 ಆನೆಗಳು ಇರುವುದು ಇದೇ ದೇಶದಲ್ಲಿ. ವರ್ಷದಿಂದ ವರ್ಷಕ್ಕೆ ಈ ಆನೆಗಳ ಸಂತತಿ ಹೆಚ್ಚಾಗ್ತಲೇ ಇದೆ. ಆನೆಗಳ ಸಂಖ್ಯೆ ಹೆಚ್ಚಾದ್ರೆ ಏನಾಗುತ್ತೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಅನ್ಸುತ್ತೆ. ನಮ್ಮಲ್ಲಿ ಆನೆಗಳ ಸಂಖ್ಯೆ ಕಡಿಮೆ ಇದ್ರು ಅವುಗಳು ಕೃಷಿ ಭೂಮಿಗೆ ನುಗ್ಗಿದ್ರೆ ಏನೆಲ್ಲ ಮಾಡ್ತಾವೆ, ಆನೆ ದಾಳಿ ಆದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಇದೇ ಪರಿಸ್ಥಿತಿ ಈಗ ಬೋಟ್ಸ್ವಾನಾ ಅನ್ನುವ ಪುಟ್ಟ ದೇಶವನ್ನ ಕಾಡುತ್ತಿರುವುದು. ಬೋಟ್ಸ್ವಾನಾ ದೇಶದಲ್ಲಿ ಮೊದಲು ಆನೆಗಳನ್ನ ಬೇಟೆಯಾಡೋದಕ್ಕೆ ಅವಕಾಶ ಇತ್ತು. ಆದ್ರೆ ಇದಕ್ಕೆ ಪಾಶ್ಚಿಮಾತ್ಯ ದೇಶಗಳು, ಅದರಲ್ಲೂ ಪ್ರಮುಖವಾಗಿ ಜರ್ಮನಿ ತೀವ್ರ ವಿರೋಧ ವ್ಯಕ್ತಪಡಿಸಿ ಆನೆಗಳ ಹತ್ಯೆಗೆ ನಿಷೇಧ ವಿಧಿಸುವಂತೆ ಮಾಡಿತ್ತು. ಹೀಗಾಗಿ ನಮ್ಮಲ್ಲಿ ಆನೆಗಳ ಸಂತತಿ ಹೆಚ್ಚಾಗುವುದಕ್ಕೆ ಜರ್ಮನಿಯೇ ಕಾರಣ ಅನ್ನೋದು ಬೋಟ್ಸ್ವಾನಾ ದೇಶದ ವಾದ. ಜರ್ಮನಿಯ ವಿರೋಧದ ನಡುವೆಯೂ ಕೂಡ ಬೋಟ್ಸ್ವಾನಾ ಆನೆ ಬೇಟೆ ಮೇಲೆ ಹೇರಿದ್ದ ನಿಷೇಧವನ್ನ ತೆರವುಗೊಳಿಸಿತ್ತು. ಈಗಲೂ ಅಲ್ಲಿ ಪ್ರವಾಸಿಗರಿಗೆ ಆನೆಗಳನ್ನ ಬೇಟೆಯಾಡಲು ಅವಕಾಶ ಇದೆ. ಅಲ್ಲಿನ ಜನರಿಗೂ ಕೂಡ ಆನೆಗಳನ್ನ ಬೇಟೆಯಾಡಲು ಅವಕಾಶ ಇದೆ. ಆದ್ರೆ ಇದಕ್ಕೆ ಜರ್ಮನಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇದೇ ಕಾರಣಕ್ಕೆ ಬೋಟ್ಸ್ವಾನಾ ಜರ್ಮನಿ ದೇಶದೊಳಗೆ 20,000 ಆನೆಗಳನ್ನ ನುಗ್ಗಿಸ್ತೀವಿ ಅನ್ನುವ ಬೆದರಿಕೆ ಹಾಕಿದೆ. ಈ ಮೂಲಕ ನಿಮ್ಮ ದೇಶದಲ್ಲಿ ಇಂತಹ ಪರಿಸ್ಥಿತಿ ಬಂದ್ರೆ ಹೇಗಾಗುತ್ತೆ ಅನ್ನೋದನ್ನ ನೋಡಬೇಕು ಅಂತ ಬೋಟ್ಸ್ವಾನಾ ಅಧ್ಯಕ್ಷರು ಹೇಳಿದ್ದಾರೆ. ಹಾಗಂತ ಇದು ತಮಾಷೆ ಅಂತ ಅಂದುಕೊಳ್ಬೇಡಿ. ಈ ಹಿಂದೆ ಅಂಗೋಲಾ ಹಾಗೂ ಮೊಜಾಂಬಿಕ್ ದೇಶದೊಳಗೆ ಬೋಟ್ಸ್ವಾನಾ ಆನೆಗಳನ್ನ ನುಗ್ಗಿಸಿತ್ತು. ಇಂಗ್ಲೆಂಡ್ಗೂ ಕೂಡ ಇದೇ ರೀತಿಯ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಈ ಪ್ರಕಾರ ಬೋಟ್ಸ್ವಾನಾದ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ, ಕಾಮೆಂಟ್ ಮಾಡಿ.